ಇವತ್ತು ನಾವು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣವಾದಂತಹ ಮಲ್ಪೆಯ ಮಾರ್ಗ ಮಧ್ಯದಲ್ಲಿದ್ದೇವೆ. ಉಡುಪಿಯಿಂದ ಮಲ್ಪೆಗೆ ಕೇವಲ 4 ಕಿಲೋಮೀಟರ್ ಅಂತರವಿದೆ. ಈ 4 ಕಿಲೋಮೀಟರ್ ಅಂತರದ ನಡುವೆ ಬರುವಂತಹ ಸ್ಥಳೀಯರು ಹಾಗೂ ಪ್ರವಾಸಿಗರ ಅಚ್ಚುಮೆಚ್ಚಿನ ಹೋಟೆಲ್ ಆದಂತಹ ಹೋಟೆಲ್ ಸಾಯಿ ಫಿಶ್ ಲ್ಯಾಂಡ್ನ ಮುಂಭಾಗ ನಾವಿದ್ದೀವಿ. ಇಲ್ಲಿ ಮೀನಿನ ವಿವಿಧ ಖಾದ್ಯಗಳನ್ನು ತಯಾರು ಮಾಡ್ತಾರೆ. ಹಾಗೆ ಪ್ರವಾಸಿಗರು ಮತ್ತು ಸ್ಥಳೀಯರಿಂದ ಹೆಚ್ಚು ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ. ಇಲ್ಲಿ ಸಮುದ್ರದಲ್ಲಿ ಸಿಗುವಂತಹ ಮೀನುಗಳಿಂದ ವಿವಿಧ ರೀತಿಯ ಆಹಾರ ಉತ್ಪನ್ನಗಳನ್ನ ಇಲ್ಲಿ ತಯಾರು ಮಾಡ್ತಾರೆ. ಹಾಗೆಯೇ ಇಲ್ಲಿ ವಿಶೇಷವಾದಂತಹ ಕೆಲವು ವಿಶೇಷವಾಗಿ ಸಿಗುವಂತಹ ಮೀನಿನ ಖಾದ್ಯವನ್ನು ಸಹ ಇಲ್ಲಿ ತಯಾರು ಮಾಡ್ತಾರೆ. ಹಾಗಾಗಿ ಇದು ಹೆಚ್ಚು ಪ್ರಸಿದ್ಧಿಯನ್ನು ಈ ಹೋಟೆಲ್ ಪಡೆದಿದೆ. ಬನ್ನಿ, ಈ ಹೋಟೆಲ್ನ ಒಳಗಡೆ ಯಾವ ರೀತಿಯ ಆಹಾರ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ ಅಂದರೆ ಯಾವ ರೀತಿ ಪ್ರವಾಸಿಗರು ಮತ್ತು ಸ್ಥಳೀಯರು ಎಷ್ಟು ಭೇಟಿಯನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ವಿಚಾರಗಳನ್ನ ನಾವು ಈಗ ತಿಳ್ಕೊಳ್ಳೋಣ. ಸರ್ ಇಲ್ಲ ಬನ್ನಿ. ಸರ್, ಇಲ್ಲಿ ಸ್ಥಳೀಯರು ಜಾಸ್ತಿ ಹೆಚ್ಚಾಗಿ ಬರ್ತಾರ ಅಥವಾ ಪ್ರವಾಸಿಗರೆಲ್ಲ ಹೆಚ್ಚಾಗಿ? ನಿಮಗೆ ಅಟ್ರಾಕ್ಷನ್ ಯಾರು ಸರ್, ಸ್ಥಳೀಯರಿಗಿಂತನಾ ಅಥವಾ ಪ್ರವಾಸಿಗರಿಗಿಂತ? ಎಲ್ಲರೂ ಅಷ್ಟೇ, ಎಲ್ಲರೂ. ಹಾಂ, ಹೌದು. ಅಂದರೆ ಇಲ್ಲಿ ಡಿಫ್ರೆಂಟಾಗಿ ವೆರೈಟೀಸ್ ಫುಡ್ಗಳನ್ನ ಮಾಡ್ತೀನಿ. ಬಿರಿಯಾನಿ, ಚಿಕನ್ ಅಂದರೆ ಫಿಶ್ ಬಿರಿಯಾನಿ ಕೂಡ? ಫಿಶ್ ಬಿರಿಯಾನಿ ಉಂಟು. ಹಾಂ. ನಿಮ್ಮಲ್ಲಿ ಏನು ಸ್ಪೆಷಾಲಿಟಿ ಏನಿದೆ ಸರ್? ವಿಶೇಷ ಅಂದರೆ ನಮ್ಮದು ಎಲ್ಲ ತಾಜಾ ಮೀನು, ಹಾಗೆ ಎಲ್ಲ ದೊಡ್ಡ ಮೀನು, ಎಲ್ಲ ಐಟಮ್ ಮೀನು ಹಾಕ್ತೀವಿ. ಅಂಜಲು, ಪಾಪ್ಲೆಟ್, ಮೆಲು, ಡಿಸ್ಕೋ, ಬಂಗೆ, ಅಂಜಲು ಮತ್ತು ಮೆಲು ಅಂತ, ಮತ್ತು ಪ್ರಾನ್ಸ್. ಹೌದು, ಪಾಪ್ಲೆಟ್, ಪ್ರಾನ್ಸ್, ಬಂಡಸ್, ಸ್ಕೊಟ್ಟೆ ಹೇಳ್ತಾರಲ್ಲ ಅದು ಬಂಡಸ್, ಕ್ರ್ಯಾಬ್. ಸ್ಥಳೀಯರಾಗಲಿ ಅಥವಾ ಪ್ರವಾಸಿಗರಾಗಲಿ ಎಲ್ಲರಿಗೆ ತುಂಬ ಖುಷಿಯಲ್ಲಿ ಊಟ ಮಾಡಿ. ನಿಮಗೆ ರೆಗ್ಯುಲರ್ ಕಸ್ಟಮರ್ ಕೂಡ ಏನಾರ ಹೋಟೆಲಿಗೆ ಬರ್ತಾ ಇರ್ತಾರೆ? ಹೌದಾ, ನಾನು ಸಹ ಹಾರ್ಬರ್ನಲ್ಲೇ ಇರೋದು, ಫಿಶಿಂಗ್ ಹಾರ್ಬರ್ನಲ್ಲೇ ಇರೋದು. ಹಾಗೆ ನಾನೇ ಮೀನೆಲ್ಲ ತರೋದು. ಒಳ್ಳೆ ಕ್ವಾಲಿಟಿ ಮೀನು ನೋಡಿ ತರ್ತೇವೆ. ಹಾಗೆ ಎಲ್ಲರಿಗೂ ಖುಷಿಯಾಗುವಾಗೆ ಮಾಡ್ತೇವೆ. ಎಷ್ಟು ವರ್ಷದಿಂದ? ಇದು 3ನೇ ವರ್ಷ. 3ನೇ ವರ್ಷಕ್ಕೆ ಎಷ್ಟೊಂದು ಪ್ರಸಿದ್ಧಿ ಆಗಿದೆ. ಎಲ್ಲ ದೇವರ ದಯದಿಂದ. ಅಲ್ಲ, ತುಂಬ ಒಳ್ಳೆಯದಾಗಿದೆ ಸರ್. ಯಾಕೆಂದರೆ ಈಗ ನಾವು ಇಷ್ಟು ಟ್ರಾವೆಲಿಂಗ್ ಮಾಡಿದಾಗ ನಮಗೆ ಸಿಕ್ಕಿದಂಥ ಬೆಸ್ಟ್ ಹೋಟೆಲ್ ಅಂತೇಳಿ ಸ್ಥಳೀಯರ ಮಾಹಿತಿ ಪ್ರಕಾರ ಬೆಸ್ಟ್ ಹೋಟೆಲ್ ಅಂತೇಳಿ ನಮಗೆ ಇಲ್ಲಿ ಕಳಿಸ್ಕೊಟ್ರು. ನಾವಿಲ್ಲಿ ಬಂದು ನೋಡಿದ ತಕ್ಷಣ ಗೊತ್ತಾಯಿತು, ಇಷ್ಟು ಜನ ಕಸ್ಟಮರ್ಗಳನ್ನ ನೀವು ಇಷ್ಟು ವರ್ಷಗಳ ಕಾಲ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ಬೆಸ್ಟ್ ಗುಡ್ ಕ್ವಾಲಿಟಿ ಕೊಡ್ತಿದ್ದೀರಾ ಅಂತಲೇ ಅರ್ಥ. ಹೌದೌದು, ತುಂಬ ಒಳ್ಳೆಯದಲ್ಲಿ ಸರ್. ಶುಭವಾಗಲಿ. ನೀವು ಹೋಟೆಲ್ ಇನ್ನೂ ತುಂಬ ಚೆನ್ನಾಗಿ ಹೆಸರು ಮಾಡಿ ಸರ್. ಭಾರತದ ಅದೇ ಹೆಸರು ಮಾಡಿ ಸರ್. ಸರಿ ಸರ್. ನೀವು ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾ ಇದ್ದೀರಾ ಅಥವಾ ಇವತ್ತು ಪ್ರವಾಸಿಗರಾಗಿ ಬಂದಿರೋದು ಸರ್ ಈ ಹೋಟೆಲ್? ನಾನು ನಮ್ಮ ಇಲ್ಲಿ ಬೇರೆ ಹೋಟೆಲ್ಗೆ ಹೋಗ್ತಾ ಇದ್ದೆ. ಈ ಸಮಯದಲ್ಲಿ ನಮಗೆ ರೆಕಮೆಂಡೇಶನ್ ಕೊಟ್ಟರು ಈ ಹೋಟೆಲಿಂದ ಭಾಳ ಎಲ್ಲ ಒಳ್ಳೆ ಊಟ ಸಿಗ್ತದೆ ಅಂತೇಳಿ. ಇವರು ನಮ್ಮ ಫ್ರೆಂಡ್ ನಿತಿನ್ ಅಂತ ಹೇಳಿ ಇವ್ರು ಹೇಳಿದರು, ಭಾಳ ಒಳ್ಳೆ ಊಟ ಸಿಗ್ತದೆ, ಅದಕ್ಕೆ ಬಂದದ್ದು. ನಾವು ಎಕ್ಸ್ಪೆಕ್ಟ್ ಮಾಡಿದೆ ಈ ಹೋಟೆಲಲ್ಲಿ ಒಳ್ಳೆ ಊಟ ಸಿಗ್ಬೋದು, ಹಾಗಾಗಿ ನಾವು ರೆಕಮೆಂಡ್ ಮಾಡ್ಬೋದು ಬೇರೆಯವ್ರಿಗೆ. ಮುಂಬೈಯವರು ಸರ್, ಈ ಹೋಟೆಲಲ್ಲಿ ನಿಮಗೆ ಫೇವರೇಟ್ ಅನಿಸಿದ್ದು ಯಾವ ಫುಡ್? ನಮಗೆ ಮೀನು ಅಂದರೆ ಇಷ್ಟ. ಎಲ್ಲ ಟೈಪದು ಮೀನು ಇದೆ ಅಂತ ಹೇಳಿದ್ರು, ಅದಕ್ಕೆ ಈಗ ವೆರೈಟಿ ಊಟ ಮಾಡ್ತಾ ಇದ್ದೇವೆ. ನಮ್ಮ ಸಾಧಾರಣ ಮಟ್ಟಿಗೆ ಒಂದು 30 ವೆರೈಟಿ ಮೇಲೆ ಉಂಟು. ಫೇವ್ರೇಟ್ ನಮ್ಮದು ಅಂಜಲ್, ಪಾಪ್ಲೆಟ್, ಮೆಲ್ಲು ಅಂತಂದು ಮೆಲ್ಗಂತ ಹೇಳ್ತಾರೆ. ಮತ್ತು ಪ್ರಾನ್ಸು, ಕ್ರ್ಯಾಬು, ಸ್ಕುಡ್ಡು, ಮತ್ತು ಡಿಸ್ಕೋ, ಬಂಗಡೆ, ಮುರುಮೀನು, ಬೂತಾಯಿ, ಮಾರ್ವಾಯಿ ಸುಕ್ಕ, ನಾಟಿ ಸುಕ್ಕ, ಚಿಕನ್ ಐಟಮ್, ಚಿಕನ್ ಗೀ ರೋಸ್ಟ್, ಚಿಕನ್ ಪೆಪ್ಪರ್ ಫ್ರೈ, ಚಿಕನ್ ಚಿಲ್ಲಿ, ಫಿಶ್ ಬಿರಿಯಾನಿ, ಮಟನ್ ಬಿರಿಯಾನಿ, ಪ್ರಾನ್ಸ್ ಬಿರಿಯಾನಿ, ವೆಜ್ ಬಿರಿಯಾನಿ. ಫಿಶ್ ಹೌದು, ಫಿಶ್ ಅಂಜಲು ಪೀಸ್ ಉಂಟಲ್ಲ ಅದನ್ನೇ ಇದು ಮಾಡಿ ಹಾಕೋದು. ಮತ್ತು ಮೆಲು ಅಂತಂತ ಅದರಲ್ಲಿ. ಕೇವಲ ಮಲ್ಪೆ ಮತ್ತು ಉಡುಪಿಗೆ ಮಾತ್ರ ಸೀಮಿತವಾಗಿಲ್ಲ ಈ ಹೋಟೆಲ್ಲು. ನಮ್ಮ ರಾಜ್ಯದ ಎಲ್ಲ ಮೂಲೆಗಳಿಂದಲೂ ಸಹ ಪ್ರವಾಸಿಗರು ಯಾವಾಗ ಮಲ್ಪೆಗೆ ವಿಸಿಟ್ ಕೊಡ್ತಾರೆ ಅಥವಾ ಉಡುಪಿಗೆ ವಿಸಿಟ್ ಕೊಡ್ತಾರೆ ಅಥವಾ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಪುತ್ತೂರಿಗೆ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ಈ ಹೋಟೆಲ್ ಎಲ್ಲ ಪ್ರವಾಸಿಗರಿಗೂ ಅಚ್ಚುಮೆಚ್ಚಿನ ಒಂದು ಹೋಟೆಲ್ ಆಗಿದೆ. ಈ ಹೋಟೆಲ್ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈಗ ನಾವು ನೋಡಿದ ಹಾಗೆ ಮುಂಬೈಯಿಂದ ಬರ್ತಾಯಿದ್ದಾರೆ, ಕೇರಳದಿಂದ ಬರ್ತಾಯಿದ್ದಾರೆ, ಹಾಗೆ ಹೈದರಾಬಾದಿಂದನೂ ಕೂಡ ಈ ಹೋಟೆಲ್ಗೆ ವಿಸಿಟ್ ಕೊಟ್ಟಿದ್ದಾರೆ. ಮತ್ತು ಅವರು ಇನ್ನೊಂದು ಬಾರಿ ಮಲ್ಪೆ ಕಡೆ ಬಂದಾಗಲೂ ಸಹ ಈ ಹೋಟೆಲ್ನ ಬರಲೇಬೇಕು ಅನ್ನುವಂತಹ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಹಾಗೆ ನಾವು ಸಹ ಈ ಹೋಟೆಲ್ ಒಳಗಡೆ ನೋಡಿದ್ದು ಅವರು ಮಾಡುವಂತಹ ಒಂದು ಮೇಂಟೆನೆನ್ಸ್ ಏನು ಸ್ವಚ್ಛತೆ ಇದೆಯೋ ತುಂಬ ಖುಷಿ ಕೊಡ್ತು. ಹಾಗೆ ಕಸ್ಟಮರನ್ನು ನಡೆಸ್ಕೊಳ್ಳುವಂಥ ರೀತಿ, ಅವರನ್ನು ಗೌರವಿಸುವ ರೀತಿ ಕೂಡ ನಮಗೆ ತುಂಬ ಇಷ್ಟ ಆಯಿತು. ಹೀಗೆ ಹೆಚ್ಚಿನ ವೀಡಿಯೋಗಳನ್ನ ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ನ ಮಾಡಿ.